ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗಿರುವಂತದ್ದು ಯಾವುದು ಅಂತಂದ್ರೆ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಕನ್ನಡದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳ್ಬಿಟ್ಟು ಟೋಟಲ್ ಪೋಸ್ಟ್ ಎಷ್ಟು ಅದಾವ ಅಂತಂದ್ರೆ 505 ಪೋಸ್ಟ್ ಇರುವಂತದ್ದು. ಯಾವ ಜಿಲ್ಲೆಯೊಳಗೆ ಎಷ್ಟು ಪೋಸ್ಟ್ ಅದಾವ ಅಂತಂದ್ರೆ ಟೋಟಲ್ 21 ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. ಸೊ ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ಬಿಡಿ. ಇದ್ರ PDF ನಿಮಗೆ ಟೆಲಿಗ್ರಾಮ್ ಒಳಗೆ ಸಿಗ್ತದೆ, ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಅಂಡ್ ಲೇಟರ್ ನಾನು ಪೋಸ್ಟ್ ಕೂಡ ಮಾಡ್ತೀನಿ. ಇದಕ್ಕೆ ಕ್ವಾಲಿಫಿಕೇಶನ್ ಅಂತ ಬಂದಾಗ ನೀವು ಕಡ್ಡಾಯವಾಗಿ ಸೆಕೆಂಡ್ PUC ಅನ್ನ ಕಂಪ್ಲೀಟ್ ಮಾಡಿರಬೇಕು. ಅಷ್ಟೇ ಅಲ್ಲದೆ 2 ವರ್ಷ ITI ಮಾಡಿದವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಅಷ್ಟೇ ಅಲ್ಲದೆ 3 ವರ್ಷ ಡಿಪ್ಲೊಮಾ ಕೂಡ ಮಾಡಿದವರು ಇದಕ್ಕೆ ಅಪ್ಲೈ ಮಾಡಬಹುದು. ಡೀಟೇಲ್ ಪಾಯಿಂಟ್ ಟು ಪಾಯಿಂಟ್ ನಾನು ಟೆಲಿಗ್ರಾಮ್ ಒಳಗೆ ಹಾಕ್ತೀನಿ. ಅಷ್ಟೇ ಅಲ್ಲದೆ ಏಜ್ ಲಿಮಿಟ್ ಅಂತ ಬಂದಾಗ GM ಇದ್ದವರಿಗೆ 40 ವರ್ಷ ಆಗಿರ್ತದೆ, OBC ಇದ್ದವರಿಗೆ 43 ವರ್ಷ ಆಗಿರ್ತದೆ, SC ST ಪ್ರವರ್ಗ 1 ಅಂದ್ರೆ ಕೆಟಗರಿ 1 ಇದ್ದವರಿಗೆ 45 ವರ್ಷಗಳು ಆಗಿರುವಂತದ್ದು. ನಿಮಗೆ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಜುಲೈ 11 ಸ್ಟಾರ್ಟಿಂಗ್ ಡೇಟ್ ಆಗಿರ್ತದೆ ಅಂಡ್ ಲಾಸ್ಟ್ ಡೇಟ್ ಜುಲೈ 30 ಆಗಿರ್ತದೆ. ಅಂಡ್ ಫೀಸ್ ಪೇ ಮಾಡಕ ನಿಮ್ಗೆ ಲಾಸ್ಟ್ ಡೇಟ್ ಜುಲೈ 31 ಆಗಿರ್ತದೆ. ಇದಕ್ಕೂ ಕೂಡ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ಬರೀಬೇಕಾಗಿರ್ತದೆ. ಅಂಡ್ ಯಾರ್ಯಾರು ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ಬರಬೇಕು ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ನೋಡಬಹುದು ನೀವು. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಈ ರೀತಿ ಇದೆ, ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಪೇಪರ್ 1 ಅಂಡ್ ಪೇಪರ್ 2 ಇರುತ್ತೆ. ಒಂದೇ ದಿನದಲ್ಲಿ ಇರುವಂತದ್ದು. ಪೇಪರ್ 1 ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಅಕ್ಟೋಬರ್ 4ನೇ ತಾರೀಕು ಮುಂಜಾನೆ 10:30 ಮಧ್ಯಾಹ್ನ 12:30 ಅಂಡ್ ಪೇಪರ್ 2 ಬಂದ್ಬಿಟ್ಟು ಅದೇ ದಿನ ಅಕ್ಟೋಬರ್ 4ನೇ ತಾರೀಕೇನೆ ಮಧ್ಯಾಹ್ನ 2:30 4:00 ನಿಮಗೆ ಎಕ್ಸಾಮ್ ಇರುವಂತದ್ದು. ಪೇಪರ್ 1 ಅಂತ ಬಂದಾಗ ನಿಮಗೆ GK ಇರ್ತದೆ. ಇದ್ರದ್ದು ಸಪರೇಟ್ ನಾವು ವಿಡಿಯೋನ ಮಾಡ್ತೀನಿ, ಏನೇ ನೀವು ಓದ್ಬೇಕು ಅಂಡ್ ಎದಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ಸಪರೇಟ್ ವಿಡಿಯೋನೇ ಮಾಡ್ತೀನಿ. ಅಷ್ಟೇ ಅಲ್ಲದೆ 100 ಕ್ವಶನ್ 100 ಮಾರ್ಕ್ ಇರುವಂತದ್ದು 2 ಅವರ್ ಈ ಒಂದು GK ಪೇಪರ್ ನಿಮಗೆ ಮಾರ್ನಿಂಗ್ ಇರ್ತದೆ. ಅಂಡ್ ಮಧ್ಯಾಹ್ನ ಹೇಳಿದ್ನಲ್ಲ, ಸೊ ಮಧ್ಯಾಹ್ನ ನಿಮಗೆ ಪೇಪರ್ 2 ಇರುವಂತದ್ದು ಕಮ್ಯುನಿಕೇಶನ್ ಅಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಅಷ್ಟೇ ಅಲ್ಲದೆ ಕಂಪ್ಯೂಟರ್ ಜ್ಞಾನ ಇದರಲ್ಲಿ ಇರುವಂತದ್ದು. ಬೋತ್ ಎಕ್ಸಾಮ್ಸ್ ನಿಮಗೆ ಪೇಪರ್ 1 ಪೇಪರ್ 2 100 ಕ್ವಶನ್ 100 ಮಾರ್ಕ್ಸ್ ಇರ್ತದೆ. 2 ತಾಸು ಎಕ್ಸಾಮ್ ಇರುವಂತದ್ದು. ಈ ಒಂದು VAO ಎಕ್ಸಾಮ್ ಗೆ ಫಿಸಿಕಲ್ ಇರೋದಿಲ್ಲ, ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಬರಬೇಕು. ಅಷ್ಟೇ ಅಲ್ಲದೆ ನೀವು ಪೇಪರ್ 1 ಪೇಪರ್ 2 ಈ ಒಂದು ಎಕ್ಸಾಮ್ ಕೂಡ ಬರಬೇಕು. ಅದಾದ್ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರ. ಮೆರಿಟ್ ಲಿಸ್ಟ್ ಮೂಲಕ ನಿಮಗೆ ಆಯ್ಕೆ ಮಾಡುವಂತದ್ದು. ಮೆರಿಟ್ ಲಿಸ್ಟ್ ನಲ್ಲಿ ಎಕ್ಸಾಮ್ ಮಾರ್ಕ್ಸ್ ಅಷ್ಟೇ ಅಲ್ಲದೆ ನಿಮಗೆ ವಿವಿಧ ಮೀಸಲಾತಿಗಳು ಇರ್ತಾವಲ್ಲ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅಂಡ್ ಮೆನಿ ಮೋರ್ ಇರ್ತಾವಲ್ಲ ಮೀಸಲಾತಿಗಳು. ಸೊ ಅದ್ರ ಮೇಲೆ ನಿಮಗೆ ಮೆರಿಟ್ ಲಿಸ್ಟ್ ಬಿಡ್ತಾರ ಲಾಸ್ಟಿಗೆ, ಅದ್ರ ಮೂಲಕ ಸೆಲೆಕ್ಷನ್ ಆಗುವಂತದ್ದು. ಸೊ ಮೋರ್ ಇನ್ಫಾರ್ಮೇಶನ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ. ಅಂಡ್ ಸಿಲೆಬಸ್ ಕಂಪ್ಲೀಟ್ ವಿಡಿಯೋ ಸಪರೇಟ್ ಆಗಿ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಸೋ ಮಚ್.